ನಮಸ್ಕಾರ. ನಿಮ್ಗೆ ಗೊತ್ತಾ, ನಮ್ಮ ಸಮಾಜದಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂತಹ ಪ್ರಾಬ್ಲಮ್ ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಯೂತಲ್ಲಿ ಏನು ಕಾಡ್ತಿದೆಯಪ್ಪ ಅಂತ ಹೇಳಿದ್ರೆ ಅನ್ಎಂಪ್ಲಾಯ್ಮೆಂಟು, ಹಣದ ಅಭಾವತೆ. ಆದರೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಈ ರಿಲೇಷನ್ಶಿಪ್. ನಿಮ್ಮ ಲೈಫಿನ ಮುಖ್ಯ ನಿರ್ಧಾರ ಯಾವುದಪ್ಪ ಅಂತ ಹೇಳಿದ್ರೆ, ಈಗ ಇದನ್ನು ಓದಬೇಕು, ಈ ಕೋರ್ಸ್ ಮಾಡಬೇಕು, ಒಂದು ಲೈಫಲ್ಲಿ ಒಂದು ಮಟ್ಟಕ್ಕೆ ಬರಬೇಕು, ಈ ಥರ ನನಗೆ ಈ ಕೆರಿಯರ್ ಸೂಟ್ ಆಗುತ್ತೆ, ಎಲ್ಲವನ್ನು ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡಿಕೊಂಡು ಒಂದು ಕೆಲಸವನ್ನು ಚೂಸ್ ಮಾಡಿರ್ತೀವಿ. ಆದರೆ ಆ ಮಟ್ಟಕ್ಕೆ ರೀಚ್ ಆದ ನಂತರ ಕೆಲವು ಸತಿ ಒಂದು ತಪ್ಪು ಮಾಡ್ತೀವಿ. ಏನಪ್ಪ ಅಂತ ಹೇಳಿದ್ರೆ ರಿಲೇಷನ್ಶಿಪ್ಪಿಗೆ ಒಳಗಾಗ್ತೀವಿ. ನಮ್ಮ ಲೈಫಲ್ಲಿ 70% ಆಫ್ ನಮ್ಮ ಪ್ರಾಬ್ಲಮ್ ಎಲ್ಲಿಂದ ಶುರು ಆಗುತ್ತಪ್ಪ ಅಂತ ಹೇಳಿದರೆ ಈ ರಿಲೇಷನ್ಶಿಪ್ಪಿಂದ. ಯಾವುದಾದ್ರೂ ಒಂದು ಪಾರ್ಟ್ನರನ್ನು ನಾವು ಕರೆಕ್ಟಾಗಿ ಚೂಸ್ ಮಾಡಿಲ್ಲ ಅಂತ ಹೇಳಿದರೆ ನಮಗೆ ದಿನ ಕೂಡ ಒಂದು ಎಕ್ಶೆಲ್ ಮೇಲೆ ನಡೆದಂಗೆ ಅನಿಸ್ತಾ ಇರುತ್ತೆ, ಒಂದು ಮುಳ್ಳಿನ ಮೇಲೆ ಕೂತಂಗೆ ಅನಿಸ್ತಾ ಇರುತ್ತೆ. ಆದರೆ ರೈಟ್ ಪಾರ್ಟ್ನರ್ ಹೇಗೆ ಚೂಸ್ ಮಾಡೋದು? ನಾನು ಡೇಟ್ ಮಾಡುವಾಗ ನನ್ನ ಗಂಡ ಅಥವಾ ನನ್ನ ಹೆಂಡತಿ ತುಂಬ ಅದ್ಭುತವಾಗಿದ್ದರು, ಮದುವೆ ಆಗಿದ್ದು ಏನಾಯಿತೋ ಏನಪ್ಪ, ಇದ್ದಕ್ಕಿದ್ದ ಹಾಗೆ ತುಂಬ ಬದಲಾವಣೆ ಆಗೋಯ್ತು, ಯಾಕೆ ಹೀಗೆ ಆಗ್ತಿದೆ, ಏನಕ್ಕೆ ಇವರು ಇಷ್ಟೊಂದು ಬದಲಾವಣೆ ಆದರು ಅಂತ ಕೆಲವು ಸತಿ ನಾವೇ ಪ್ರಶ್ನೆ ಮಾಡ್ಕೋತಾ ಇರ್ತೀವಿ. ಕೆಲವು ಸತಿ ನಮ್ಮ ಕೈ ಹಿಸ್ಕೊಳ್ಳಂಗಾಗುತ್ತೆ, ಯಾಕಪ್ಪ ಇಂಥ ಇವರನ್ನ ಮದುವೆ ಅದೇ, ಈ ಡಿಸಿಷನ್ ಯಾಕೆ ತಗೊಂಡೆ, ನನ್ನ ಲೈಫಲ್ಲೇ ಬಿಗ್ಗೆಸ್ಟ್ ಮಿಸ್ಟೇಕ್ ಇದನ್ನು ಮಾಡಿದ್ದೀನಿ. ಹಾಗಿದ್ರೆ ಒಂದು ಸಂಗಾತಿಯಲ್ಲಿ ಯಾವ ಗುಣಗಳನ್ನು ನಾವು ನಿರೀಕ್ಷಿಸಬೇಕು? ಮದುವೆ ಆಗೋಕ್ಕಿಂತ ಮುಂಚೆ ಅಥವಾ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಯಾವ ಗುಣಗಳನ್ನು ಪರಿಶೀಲಿಸಬೇಕು ಅಂತ ಹೇಳಿದರೆ, ಇವತ್ತಿನ ಸಂಚಿಕೆಯಲ್ಲಿ ಯಾರಾದರೂ ಮದುವೆ ಆಗಬೇಕು ಅಂತಿದ್ರೆ ಅವರಿಗೆ ಖಂಡಿತ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂತ ಹೇಳಿದರೆ ಕೆಲವು ಬೆಂಚ್ ಮಾರ್ಕನ್ನು ನಾವು ಸೆಟ್ ಮಾಡಬೇಕಾಗತ್ತೆ ನಮ್ಮ ಸಂಗಾತಿಯನ್ನು ಚೂಸ್ ಮಾಡಬೇಕಾದ್ರೆ. ನೋಡಿದ್ದೀರಾ, ಈಗ ಯಾವುದೋ ಒಂದು ಜಾಗಕ್ಕೆ ಹೋಗ್ತಾ ಇರ್ತೀರಾ, ಅಲ್ಲೊಂದು ತುಂಬ ಅದ್ಭುತವಾದ ಒಂದು ಲೊಕೇಶನ್ ಇರುತ್ತೆ, ಖಾಲಿ ಸೈಟ್ ಇರುತ್ತೆ. ಸೀದಾ ನೋಡಿದ ತಕ್ಷಣ ನಿಮ್ಮ ಹತ್ರ ಇರೋ ಎಲ್ಲ ಸೇವಿಂಗ್ಸನ್ನು ಹಾಕ್ಬಿಟ್ಟು ಮನೆ ಕಟ್ಟಕ್ಕೆ ಶುರು ಮಾಡಿಬಿಡ್ತೀರಾ? ಇಲ್ಲ ಅಲ್ವಾ? ಯಾಕೆ? ಆ ಸೈಟು ನಿಮ್ದಲ್ಲ, ಅದ್ರ ಡಾಕ್ಯುಮೆಂಟ್ಸ್ ಹೇಗಿದೆ ಅಂತಲೂ ಗೊತ್ತಿಲ್ಲ, ಯಾರು ಓನರ್ ಅಂತಲೂ ನಿಮ್ಗೆ ಗೊತ್ತಿರಲ್ಲ. ಹಾಗೆ ಯಾರನ್ನಾದರೂ ನೋಡ್ತಿದ್ದೀರ ಅಂತ ಹೇಳಿದ್ರೆ ಡವಕ್ ಅಂತ ಪ್ರೀತಿಲಿ ಬೀಳಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನಿಮಗೆ ಪ್ರೀತಿ ಕೊಡೋ ಯೋಗ್ಯತೆ ಇದೆ, ಆದರೆ ಅದನ್ನು ತಗೊಳ್ಳೋ ಯೋಗ್ಯತೆ ಅವರಿಗಿದೆಯಾ? ಯಾಕಂತ ಹೇಳಿದ್ರೆ ನೀವು ತುಂಬ ಪ್ರೆಷಿಯಸ್ ಕಣ್ರಿ. ನಿಮ್ಮ ಪ್ರೀತಿಯನ್ನು ಯಾರಾದರೂ ಪಡ್ಕೋಬೇಕಾದ್ರೆ, ನಿಮ್ಮ ಲೈಫಲ್ಲಿ ಯಾರು ಇರಬೇಕಂತಂತಿದ್ರು ಅವರು ತುಂಬಾ ಎಫರ್ಟ್ ಹಾಕಬೇಕಾಗತ್ತೆ. ಮುಖ್ಯವಾಗಿ ಆಯಿತಾ, ಕೆಲವು ಗುಣಗಳನ್ನು ನೋಡ್ತಾ ಹೋಗಬೇಕಾಗುತ್ತೆ. ಎಷ್ಟೋ ಸತಿ ಕೆಲವು ರೆಡ್ ಫ್ಲ್ಯಾಗನ್ನು ನಾವು ನೋಡಿರ್ತೀವಿ, ಆ ರೆಡ್ ಫ್ಲ್ಯಾಗ್ನೇ ರೆಡ್ ಕಾರ್ಪೆಟ್ ಅಂದ್ಕೊಂಡು ಅಂತ ಅಂದ್ಕೊಂಡು ಹೋಗ್ಬಿಡ್ತೀವಿ. ಆದರೆ ಕೆಲವು ಜನರು ಅವರ ಶುರುಗೆ ಅವರ ರಿಲೇಷನ್ಶಿಪ್ಪಲ್ಲಿ ಎಲ್ಲವನ್ನು ತೋರಿಸ್ತಾ ಹೋಗ್ತಾ ಇರ್ತಾರೆ, ಆದರೆ ನಾವು ಅದನ್ನು ಪರಿಗಣಿಸ್ತಾ ಇರಲ್ಲ. ಮೊದಲನೇದಾಗಿ ಯಾವ ಗುಣಗಳಂತ ಹೇಳಿದ್ರೆ, ಇದಕ್ಕೆ ಒಂದು ಅಬ್ರಿವೇಷನ್ ಅನ್ನು ಕೊಡ್ತೀನಿ, ರೈಸಸ್ ಅಂತ. ಏನಪ್ಪ ಅಂತ ಹೇಳಿದ್ರೆ, ಈಗ ನೋಡಿದಿರಾ, ಮೊಬೈಲ್ ಇದೆ, ಟಿ ವಿ ಇದೆ, ನೆಟ್ಫ್ಲಿಕ್ಸ್ ಇದೆ. ಮುಂಚೆ ಆದರೆ ಒಂದು ಮೂವಿಗೆ ಹೋಗಬೇಕಿತ್ತು, ಥಿಯೇಟ್ರ್ ಬುಕ್ ಮಾಡಬೇಕಿತ್ತು, ಆಚೆ ಹೋಗಬೇಕಿತ್ತು. ಈಗ ಅದು ಯಾವುದೂ ಇಲ್ಲ, ಮನೇಲಿ ಕೂತ್ಕೊಂಡು ಯಾವುದೋ ಒಂದು ಸಬ್ಸ್ಕ್ರಿಪ್ಷನ್ನ ತೊಗೊಂಡ್ರೆ 24 ಗಂಟೆ ನಿಮ್ಗೆ ಯಾವ ಫೇವ್ರೆಟ್ ಮೂವಿ ಇದೆ ಎಲ್ಲವನ್ನು ನೋಡ್ತಾ ಹೋಗ್ಬೋದು. ಮೊಬೈಲ್ ಇರುತ್ತೆ, ಯಾವಾಗಲೂ ಕಾನ್ಸ್ಟೆಂಟಾಗಿ ನಿಮ್ಮೆಲ್ಲರಿಗೂ ಡೊಪಮೈನ್ ರಶ್ ಇದ್ದೇ ಇರುತ್ತೆ. ಆದರೆ ಕೆಲವು ಸತಿ ನಾವು ಮದುವೆ ಆಗುತ್ತೆ, 10 ವರ್ಷ ಕಳೆಯುತ್ತೆ, 20 ವರ್ಷ ಕಳೆಯುತ್ತೆ, 30 ವರ್ಷ ಕಳೆಯುತ್ತೆ. ಆದರೂ ಕೆಲವು ಸತಿ ಬೋರ್ ಆಗ್ತಿದೆ ಅಂತಂದಾಗ ಸುಮ್ಮನೆ ಕೂತಿದ್ರು ಕೂಡ ನಿಮ್ಮ ಸಂಗಾತಿ ಜೊತೆಗೆ ನಿಮಗೆ ಅವರ ಪ್ರೆಸೆನ್ಸ್ ವಾಮ್ತನ್ನು ತರ್ತಾ ಹೋಗಬೇಕು. ಎಷ್ಟೋ ಸತಿ ನೋಡಿ, ನಮ್ಮ ಅಪ್ಪ ಅಮ್ಮ ಒಂದು 20 ವರ್ಷ 30 ವರ್ಷ ಆಗಿರುತ್ತೆ ಮದುವೆ ಆಗಿ, ಎಷ್ಟು ಅನ್ಯೋನ್ಯವಾಗಿರ್ತಾರೆ. ಏನೂ ಇರಲ್ಲ ಅಂತ ಹೇಳಿದ್ರು ಮಾತಾಡೋಕ್ಕೆ ಏನೋ ಒಂದು ಟಾಪಿಕ್ ಇದ್ದೇ ಇರುತ್ತೆ. ಒಂದು ತರಕಾರಿ ಜೊತೆಲಿ ಹೆಚ್ಚುತ್ತಾರೆ, ಅಡುಗೆ ಮಾಡ್ತಾರೆ, ಏನೋ ಒಂದು. ನಮ್ಮ ಅಪ್ಪ ಅಮ್ಮಗೆ ರಿಟೈರ್ ಆದರೂ ಕೂಡ ಒಟ್ಟಿಗೆ ಅವ್ರಿಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಗೊತ್ತಿರುತ್ತೆ. ಇದನ್ನಂತ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮಿಬ್ಬರಿಗೂ ಒಂದು ರೀಕ್ರಿಯೇಷನಲ್ ಆ್ಯಕ್ಟಿವಿಟಿಯನ್ನಾಗಿ ಇರಬೇಕು. ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಒಂದು ವರ್ಕೌಟ್ ಮಾಡೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಪುಸ್ತಕ ಓದೋದಾಗಿರ್ಬೋದು, ಯಾವುದಾದ್ರೂ ಒಂದು ಹವ್ಯಾಸದವರು ಕೂಡ ಅವರನ್ನು ಅವರು ತೊಡಸ್ಕೊಳ್ಳೋ ಚೈತನ್ಯ ಇರಬೇಕು. ತದನಂತರ ಅಂತ ಹೇಳಿದ್ರೆ ಇಂಟೆಲೆಕ್ಚುಯಲ್. ಎಷ್ಟೋ ಸತಿ ನೋಡಿ, ಕೆಲವ್ರು ನೋಡೋಕ್ಕೆ ಎಷ್ಟು ಅದ್ಭುತವಾಗಿರ್ತಾರೆ, ಏನು ಚೆನ್ನಾಗಿರೋ ಮೈ ಕಟ್ಟಿರುತ್ತೆ, ಹಣವಂತರಾಗಿರ್ತಾರೆ. ಅವ್ರು ಬಾಯಿ ಬಿಟ್ಟರೆ, ಯಪ್ಪ ಇದೇನಿದು ತಲೆಯಲ್ಲಿ ಏನೂ ಇಲ್ವಾ, ಇವ್ರನ್ನ ಅಷ್ಟು ದಡ್ರ, ನೋಡೋಕ್ಕೆ ಮಾತ್ರ ಅಷ್ಟು ಚೆನ್ನಾಗಿದ್ದಾಳೆ, ನೋಡೋಕ್ಕೆ ಮಾತ್ರ ಅಷ್ಟು ಚೆನ್ನಾಗಿದ್ದಾನೆ ಅಂತ ಅನ್ಕೋತೀವಿ. ಇಂಟೆಲಿಜೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವ ವ್ಯಕ್ತಿಯೊಟ್ಟಿಗೆ ನೀವು ಇಂಟೆಲೆಕ್ಚುಯಲ್ ಟಾಕ್ಸನ್ನು ಮಾಡ್ಬೋದು, ಅವರೊಟ್ಟಿಗೆ ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು, ಅಥವಾ ಯಾವುದೋ ಒಂದು ಟಾಪಿಕನ್ನು ವಿಶ್ಲೇಷಣೆ ಮಾಡಿ ಕೂಡ ಮಾತಾಡ್ತಕ್ಕಂಥ ಅವರಿಗೆ ಅರ್ಥ ಆಗೋ ರೀತಿ ಇಂಟೆಲಿಜೆನ್ಸ್ ಇದ್ದರೆ ಅದು ತುಂಬ ಮುಖ್ಯ. ಎಷ್ಟೋ ಸತಿ ನೋಡಿ, ನಾವು ಏನಾದರೂ ಹೇಳಿದರೆ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸೌಜನ್ಯತೆ ಇರಬೇಕು, ಒಂದು ಬುದ್ಧಿ ಇರಬೇಕು, ಒಂದು ಚಾಕುಚಕ್ಯತೆ ಇರಬೇಕು, ಹೇಗೆ ಎಲ್ಲಿ ಯಾವ ಥರ ಇರಬೇಕು ಅನ್ನೋ ಇಂಟೆಲಿಜೆನ್ಸ್ ಕೂಡ ಇರಬೇಕು. ಇದು ತುಂಬಾ ಮುಖ್ಯ. ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಸೆಕ್ಷುವಲ್ ಕೆಮಿಸ್ಟ್ರಿ. ಅಂತ ಹೇಳಿದ್ರೆ
ಒಂದು ಮದುವೆಗೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಕಮ್ಯುನಿಕೇಷನ್ನು, ಒಂದು ಅಂಡರ್ಸ್ಟ್ಯಾಂಡಿಂಗ್, ಇಮೋಷನಲ್ ಕೋಶೆಂಟು, ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಸೆಕ್ಷುವಲ್ ಇಂಟಿಮೆಸಿ ಆಗಿರುತ್ತೆ. ಆ ಸೆಕ್ಷುವಲ್ ಕೆಮಿಸ್ಟ್ರಿ ಕೂಡ ಕೆಲವು ಸತಿ ನೋಡ್ಬೇಕು. ಎಷ್ಟೋ ಸತಿ ಕೆಲವು ರಿಲೇಷನ್ಶಿಪ್ಪು ಇದರ ಅಭಾವತೆಯಿಂದ ಕೂಡ ರಿಲೇಷನ್ಶಿಪ್ಪನ್ನು ಬೀಳೋದನ್ನು ನಾವು ನೋಡ್ತಿರ್ತೀವಿ. ಮತ್ತೊಂದು ಮುಖ್ಯವಾದಂಥದ್ದಂದರೆ ಎಮೋಷ್ನಲ್ ಇಂಟಿಮೆಸಿ ಕಣ್ರಿ. ಎಷ್ಟೋ ಸತಿ ನೋಡಿ, ನಮ್ಮ ಕಾಲೇಜಲ್ಲೋ, ನಮ್ಮ ಸ್ಕೂಲಲ್ಲೋ, ಅಥವಾ ನಮ್ಮ ತಾಯಿ ಜೊತೆ ಇವತ್ತಿಗೂ ನಮ್ಮ ರಿಲೇಷನ್ಶಿಪ್ಪು ಬೇರೆ ಆಗಲಿಕ್ಕೆ ಸಾಧ್ಯನಾ? ನೋಡಿ, ನಿಮ್ಮ ಸ್ಕೂಲ್ ಡೇಸಲ್ಲಿ ಇರ್ತಕ್ಕಂಥ ಬೆಸ್ಟ್ ಫ್ರೆಂಡ್ ಇವತ್ತು ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ನಿಮ್ಮ ಹತ್ರ ಏನು ಇಲ್ಲದೇ ಇರುವಾಗಲೂ ಕೂಡ ನಿಮ್ಮ ಜೊತೆ ಇದ್ದರು, ಎಲ್ಲ ಇದ್ವಾಗೂ ಕೂಡ ಹಾಗೆ ಇರ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಂದು ಎಮೋಷನಲ್ ಇಂಟಿಮೆಸಿ ಇರೋದು ತುಂಬಾ ಮುಖ್ಯ. ನಾನು ನನ್ನ ಸಂಗಾತಿ ಜೊತೆ ಇದ್ದೀನಿ ಅಂತ ಹೇಳಿದ್ರೆ ಐ ಶುಡ್ ಫೀಲ್ ಸೇಫ್. ನಾನು ಎಲ್ಲ ವಿಷಯವನ್ನು ಅವ್ರ ಹತ್ರ ಡಿಸ್ಕಸ್ ಮಾಡ್ತೀನಿ ಅಂತ ಇರಬೇಕು. ಅದನ್ನು ಅವ್ರ ಅಡ್ವಾಂಟೇಜ್ ತೊಗೊಳ್ಳಲ್ಲ ಅಂತಲೂ ನನಗೆ ಗೊತ್ತಿರಬೇಕು. ಆ ಇಮೋಷ್ನಲ್ ಸೇಫ್ಟಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ವ್ಯಕ್ತಿಯನ್ನು ನೋಡಿ. ಎಕ್ಸಾಂಪಲ್, ನನಗೆ ಏನೋ ಒಂದು ದುಃಖ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಅದು ಹುಷಾರಾಗಿಲ್ಲ, ನಾನು ಕೂತು ಅಳ್ತಾ ಇದ್ದೀನಿ ಅಂದರೆ, ಓ ಅಳ್ತಾ ಇದೆಯಾ, ಸರಿ ಆಮೇಲೆ ಫೋನ್ ಮಾಡ್ತೀನಿ ಅಂತ ಇಡೋ ಅಂತ ಗಂಡಿಸ್ಬೇಡ, ಅಥವಾ ಇಡೋ ಅಂತ ಹಿಂಗಿಸ್ಬೇಡ. ಯಾಕಪ್ಪ ಅಳ್ತಾ ಇದೆಯಾ, ಏನಾಯಿತು, ಏನಾದರೂ ನನ್ನಿಂದ ಏನಾದರೂ ನಿಮಗೆ ಸಹಾಯ ಬೇಕಾ, ಏನು ಅನಿಸ್ತಾ ಇದೆ? ಅಥವಾ ಕೆಲವು ಸತಿ ನಮ್ಗೆ ಯಾರ ಮೇಲೋ ಕೋಪ ಬಂದಿರುತ್ತೆ, ಸಿಟ್ಟು ಬಂದಿರುತ್ತೆ, ನಾವು ಬೈತಾ ಇರ್ತೀವಿ ಕೂತ್ಕೊಂಡು. ಆವಾಗ ನಮಗೆ ಅಡ್ವೈಸ್ ಬೇಕಾಗಿರಲ್ಲ, ಅಟ್ಲೀಸ್ಟ್ ಸುಮ್ಮನೆ ಕೂತು ಕೇಳೋ ಅಂತಹ ಒಂದು ಸಮಾಧಾನ ಅಥವಾ ಒಂದು ಪೇಷನ್ಸ್ ಇದ್ದರೆ ಸಾಕಾಗಿರುತ್ತೆ. ಸೊ ಒಬ್ಬ ಗುಡ್ ಲಿಸನರ್, ಒಬ್ಬ ಗುಡ್ ಎಮೋಷ್ನಲ್ ಎಂಪತಿ ಇರೋರನ್ನ ಸಂಗಾತಿಯಾಗಿ ಯಾವಾಗಲೂ ಚೂಸ್ ಮಾಡಿ. ಮತ್ತಿನ್ನೊಂದು ಮುಖ್ಯವಾಗಿರೋದಂತಂದರೆ ಸ್ಪಿರಿಚುವಲ್ ಕೋಶೆಂಟ್. ಏನಿದು ಸ್ಪಿರಿಚುವಲ್ ಕೋಶೆಂಟ್ ಅಂತ ಹೇಳಿದ್ರೆ, ನೋಡ್ರಿ, ಇವತ್ತು ನಾನು ಏನಾದರೂ ಒಂದು ತಪ್ಪು ಕೆಲಸ ಮಾಡಬೇಕು ಅಂತ ಇರ್ತೀನಿ, ಆಯಿತಾ? ಯಾರಿಗೊಬ್ರಿಗೆ ಮೋಸ ಮಾಡಬೇಕು, ಮತ್ತೊಂದು ನೋಡಬೇಕು, ಯಾರು ನೋಡ್ತಾ ಇಲ್ಲ ಅಲ್ವಾ, ನಾನು ಏನು ಬೇಕಾದ್ರೂ ಮಾಡಬೇಕು ಅಂತ ಅನ್ಸುತ್ತೆ. ಆದರೆ ಯಾವ ಮನುಷ್ಯ ಭಗವಂತನನ್ನು ನಂಬ್ತಾನೆ, ಯಾವ ಮನುಷ್ಯನಿಗೆ ದೈವ ಭಯ ಇರುತ್ತೋ, ದೇವರ ಭಯ ಇರುತ್ತೋ, ಆತ ತಪ್ಪು ಮಾಡೋಕ್ಕಿಂತ ಮುಂಚೆ 2-3 ಸತಿ ಯೋಚನೆ ಮಾಡ್ತಾನೆ. ಇದು ತುಂಬಾ ಮುಖ್ಯ ಕಣ್ರಿ. ಎಷ್ಟೋ ಸತಿ ನಾವು ಅನ್ಕೋತೀವಿ, ಯಾರು ನೋಡ್ತಿಲ್ಲ ಬಿಡು ಮಾರಾಯ, ಯಾರು ಕೇಳಬೇಕು ನಮ್ಮನ್ನ ಅಂತ. ಆದರೆ ಅಲ್ಲೊಬ್ಬ ಮೇಲಿರೋನು ಯಾವಾಗಲೂ ನೋಡ್ತಾ ಇರ್ತಾನೆ, ಯಾವಾಗಲೂ ನಮ್ಮನ್ನು ತೂಕ ಹಾಕ್ತಾ ಇರ್ತಾನೆ. ಸೊ ಹಾಗಾಗಿ ಯಾವತ್ತೂ ಅಷ್ಟೇ ಸ್ಪಿರಿಚುವಲ್ ಕೋಶೆಂಟ್ ಯಾರು ಇರುತ್ತೋ ಅವರು ತುಂಬ ಪೇಷನ್ಸಿಂದ ಇರ್ತಾರೆ, ತಾಳ್ಮೆಯಿಂದ ಇರ್ತಾರೆ, ಮತ್ತು ತಪ್ಪು ಮಾಡೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡ್ತಾರೆ. ಸೊ ಈ ಎಲ್ಲ ಗುಣಗಳನ್ನು ಇರೋರ್ತಕ್ಕಂಥವ್ರನ್ನ ನೋಡಿ ಪರಿಗಣಿಸಿ ನಂತರ ನಿಮ್ಮ ಪಾರ್ಟ್ನರನ್ನು ಚೂಸ್ ಮಾಡಿ. ನೋಡಿ, ಯಾವುದೋ ಒಂದು ಲುಕ್ಸಿಗಾಗಿರ್ಬಹುದು ಅಥವಾ ಅವರ ಸೋಷಲ್ ಸ್ಟೇಟಸ್ಸಿಗಾಗಿರಬಹುದು, ಅದನ್ನು ನೋಡಿ ಅವರನ್ನು ಇಷ್ಟಪಡೋದಕ್ಕಿಂತ, ಯಾಕಂತ ಹೇಳಿದ್ರೆ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತನಿಗೂ ಡಿವೋರ್ಸ್ ಆಗಿದೆ, ಪ್ರಪಂಚದ ಅತಿ ದೊಡ್ಡ ಸುಂದರ ಗ್ರೀಕ್ ಗಾಡ್ ಅಂತ ಯಾರನ್ನ ಕರಿತೀರಾ ಆತನಿಗೂ ಕೂಡ ಡಿವೋರ್ಸ್ ಆಗಿದೆ. ಹಾಗೆ ನೋಡೋಕ್ಕೆ ಪ್ರಪಂಚದಲ್ಲಿ ಅತಿ ಸುಂದರಿಗೂ ಕೂಡ ಡಿವೋರ್ಸ್ ಆಗಿದೆ. ಹಾಗಿದ್ಮೇಲೆ ಯಾಕೆ ಹಾಗಾಗತ್ತೆ? ಯಾಕಂತ ಹೇಳಿದ್ರೆ ನಾವು ಒಬ್ಬ ಮನುಷ್ಯನ ಜೊತೆ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಆತನ ಗುಣ, ಆತನ ಏನಿರುತ್ತೆ, ಆತನ ಪರ್ಸನಾಲಿಟಿ ಜೊತೆ ಇರಬೇಕಾಗತ್ತೆ. ಸೊ ಇದೆಲ್ಲವನ್ನು ಪರಿಗಣಿಸಿ ನಂತರ ಪಾರ್ಟ್ನರನ್ನು ಚೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.